ಸಾರಿಗೆ ಮುಷ್ಕರ ವಾಪಸ್ಗೆ ಖಾಸಗಿ ಬಸ್ ಮಾಲೀಕರು ಗರಂ ಆಗಿದ್ದಾರೆ. ಸೇವೆಗೆ ಕರೆದು ಸರ್ಕಾರ ಅರ್ಧಕ್ಕೆ ಕೈ ಬಿಟ್ಟಿದೆ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಹಾಸನದಿಂದ ಖಾಸಗಿ ಬಸ್ಗಳು ಮೆಜೆಸ್ಟಿಕ್ನಲ್ಲಿ ನಿಯೋಜನೆ ಮಾಡಲಾಗಿತ್ತು. ಸಾರಿಗೆ ಮುಷ್ಕರ ವಾಪಸ್ಗೆ ಖಾಸಗಿ ಬಸ್ ಮಾಲೀಕರು ಗರಂ ಆಗಿದ್ದಾರೆ. ಕಾರಣ ಸೇವೆಗೆ ಅಂತ ಕರೆದು ಸರ್ಕಾರ ಅರ್ಧಕ್ಕೆ ಕೈ ಬಿಟ್ಟಿದೆ ಅನ್ನೋದು ಅವರ ಆಕ್ರೋಶಕ್ಕೆ ಕಾರಣ. ಹಾಸನದಿಂದ ಖಾಸಗಿ ಬಸ್ಗಳು ಮೆಜೆಸ್ಟಿಕ್ನಲ್ಲಿ ನಿಯೋಜನೆ ಮಾಡಲಾಗಿದೆ. ಈಗ ಸಾರಿಗೆ ಮುಷ್ಕರ ವಾಪಸ್ ಆಯಿತು ಅಂದ ತಕ್ಷಣ ನಮ್ಮನ್ನ ಕೈ ಬಿಡೋದು ಎಷ್ಟರ ಮಟ್ಟಿಗೆ ಸರಿ, ಅರ್ಧಕ್ಕೆ ಕೈ ಬಿಡೋದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದು ಖಾಸಗಿ ಬಸ್ ಮಾಲೀಕರ ಆಕ್ರೋಶ. ಅಂದರೆ ಈಗ KSRTC ಬಸ್ಸು ಓಡಾಡಲ್ಲ, BFTC ಬಸ್ಸು ಓಡಾಡಲ್ಲ ಅಂತ ಅಂದಾಗ ಸಹಜವಾಗಿ ಜನರಿಗೆ ತೊಂದರೆ ಆಗುತ್ತೆ, ಸಾರ್ವಜನಿಕರಿಗೆ ತೊಂದರೆ ಆಗುತ್ತೆ ಅಲ್ವಾ. ಹಾಗಾಗಿ ಕೆಲವೊಂದಿಷ್ಟು ಖಾಸಗಿ ಬಸ್ಗಳನ್ನು ನಿಯೋಜನೆ ಮಾಡಬೇಡಣ ಅಂತ ಹೇಳಿ ಸರ್ಕಾರ ನಿಯೋಜನೆ ಮಾಡಿದೆ. ನಿಯೋಜನೆ ಮಾಡಿ ಈಗ ಮುಷ್ಕರವನ್ನ ಹಿಂಪಡೆದುಕೊಂಡಿದ್ದಾರೆ. ಇದರಿಂದ ಖಾಸಗಿ ಬಸ್ಗಳಿಗೆ ಹೊಡೆತ, ನಮಗೆ ಡೀಸೆಲ್ ಹಣವೂ ವಾಪಸ್ ಬಂದಿಲ್ಲ ಅಂತ ಗರಂ ಆಗಿದ್ದಾರೆ. ನೂರಾರು ಖಾಸಗಿ ಬಸ್ ಮಾಲೀಕರಿಗೆ ಇದೇ ರೀತಿ ಆಗಿದೆ. ಮಿನಿ ಬಸ್ಗೆ 10,000 ಹಾಗೂ ದೊಡ್ಡ ಬಸ್ಗೆ 15,000 ನಷ್ಟ. ನಮ್ಮನ್ನ ಸರ್ಕಾರ ಸಾರಿಗೆ ಇಲಾಖೆ ನಡು ನೀರಲ್ಲಿ ಕೈ ಬಿಟ್ಟಿದೆ ಅಂತ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ನೋಡಿ, ಸಾರಿಗೆ ಮುಷ್ಕರ ವಾಪಸ್ಗೆ ಖಾಸಗಿ ಬಸ್ ಮಾಲೀಕರು ಗರಂ ಆಗಿದ್ದಾರೆ. ಈ ಗಾಡಿಗೆ 10,000 ಡೀಸೆಲ್ ಬೇಕು. ಬಟ್ ಇಲ್ಲಿ ಈ ಕಡೆಯಿಂದ ಅಲ್ಲೇ ಬಸ್ ಬಿಟ್ಟವ್ರೆ. ನಮ್ಮದು ಗಾಡಿ ಡೀಸೆಲ್ ಇಲ್ಲ, ಈ ಸೀಟ್ ಹಾಕೋಗಳು ಬಿಡ್ತಾ ಇಲ್ಲ, ಗಾಡಿಗಳು ಬಿಟ್ಟವ್ರೆ. ನಮಗೆ ತೊಂದರೆ ಆಗಿದೆ. ಈಗ ಅಂದ್ರೆ ಬೇಕು ಅಂದಾಗ ಬಳಸ್ಕೊಂಡು ಬೆಳಿಗ್ಗೆ ಎಷ್ಟು ಜನ ತುಂಬಿಕೊಂಡ್ರು ಸರ್? ಇಲ್ಲಾಂದ್ರೆ ನೀವು ನಾರ್ಮಲ್ ಆಗಿ ನೀವೇ ಓಡಿಸ್ತೀರಾ ಅಂದ್ರೆ ಎಷ್ಟು ಆಗ್ತಾ ಇತ್ತು ನಿಮಗೆ? ಮೇಡಮ್, ನಾವು ಬರೀ ಟೂರಿಸ್ಟ್ ಮೇಡಮ್ ನಡೆಯೋದು. ಸರಿ, ನಾವು ಬರೀ ಟೂರಿಸ್ಟ್ ಮಾತ್ರ ಮಾಡೋದು. ಇವತ್ತು ನಾವು ಬಂದು, ಏಕೆಂದರೆ ಸಾರಿಗೆ ಮುಷ್ಕರ ಇತ್ತಲ್ಲ ಅಂದ್ಬಿಟ್ಟು ಬಂದು ಸಾರಿಗೆ ನೌಕರರಿಗೆ ಅವ್ರಿಗೂ ಹೆಲ್ಪ್ ಆಗಬೇಕು ಅಂತ ನಾವು ಬಂದಿದ್ದು. ಇವತ್ತು ಬಂದ ಮೇಲೆ ಈ ಕಡೆಯಿಂದ ಹೋಗೋಕ್ಕೆ ನಮಗೆ ಸೀಟ್ ಇಲ್ಲ. ಅವ್ರು ಬಿಟ್ಟರು ಬಸ್ಸು, ನಮಗೆ ಸೀಟ್ ಇಲ್ಲ. ನಮಗೆ ತುಂಬ ತೊಂದರೆ ಆಯ್ತೈತೆ. ನಮ್ಮ ಬಸ್ಸಲ್ಲಿ ನಿಂತ್ಕೊಳ್ಳಂಗಾಗೈತೆ ಮೇಡಮ್. 10,000 ರೂಪಾಯಿ 10,000 ನಿಮಗೆ ಲಾಸ್ ಮೇಡಮ್. 15,000 ರೂಪಾಯಿ ಲಾಸ್ ಆಗಿದೆ. 10,000 ಆಗಿದೆ ಮೇಡಮ್. ಒಬ್ಬರೇ ಮಾತಾಡಿ. ಓಕೆ, ಅಂದ್ರೆ ಬೆಳಿಗ್ಗೆ ಎಷ್ಟೊತ್ತಿಗೆ ಬಂದ್ರ ಸರ್ ಈಗ ವಾಪಸ್ ಖಾಲಿ ಹೋಗ್ಬೇಕು ಅಂತ? ಮೇಡಮ್, ಬೆಳಗ್ಗೆ ನಾನು ನಿನ್ನೆ ನೈಟು 8 ಗಂಟೆಗೆ ಬಸ್ ಸ್ಟ್ಯಾಂಡ್ಗೆ ಹಾಕಿದ್ದು. ನಿನ್ನೆ ನೈಟ್ 8 ಗಂಟೆಗೆ. ಇವಾಗ ನಾನು ಎಷ್ಟು 12 ಗಂಟೆಗೆ ಇಲ್ಲಿ ಬಂದಿದ್ದು. ಇವಾಗ ನಮ್ಗೆ ಸೀಟ್ ಆಗಿಲ್ಲ. ಈಗ 4:15ಗೆ ಓಪನ್ ಮಾಡಿದ್ರು. ನಮಗೆ ತುಂಬ ತೊಂದರೆ ಐತೈತೆ ಮೇಡಮ್. ಈ ಗಾಡಿಗೆ 10,000 ಡೀಸೆಲ್ ಬೇಕು. ಬಟ್ ಇಲ್ಲಿ ಈ ಕಡೆಯಿಂದ ಅಲ್ಲೇ ಬಸ್ ಬಿಟ್ಟವ್ರೆ. ನಮ್ಮದು ಗಾಡಿ ಡೀಸೆಲ್ ಇಲ್ಲ, ಈ ಸೀಟ್ ಹಾಕೋಗಳು ಬಿಡ್ತಾ ಇಲ್ಲ, ಗಾಡಿಗಳು ಬಿಟ್ಟವ್ರೆ. ನಮಗೆ ತೊಂದರೆ ಆಗಿದೆ. ಈಗ ಅಂದ್ರೆ ಬೇಕು ಅಂದಾಗ ಬಳಸ್ಕೊಂಡು ಅಂದ್ರೆ ಬೆಳಿಗ್ಗೆ ಎಷ್ಟು ಜನ ತುಂಬಿಕೊಂಡ್ರು ಸರ್? ಇಲ್ಲಾಂದ್ರೆ ನೀವು ನಾರ್ಮಲ್ ಆಗಿ ನೀವೇ ಓಡಿಸ್ತೀರಾ ಅಂದ್ರೆ ಎಷ್ಟು ಆಗ್ತಾ ಇತ್ತು ನಿಮಗೆ? ಮೇಡಮ್, ನಾವು ಬರೀ ಟೂರಿಸ್ಟ್ ಮೇಡಮ್ ನಡೆಯೋದು. ಸರಿ, ನಾವು ಬರೀ ಟೂರಿಸ್ಟ್ ಮಾತ್ರ ಮಾಡೋದು. ಇವತ್ತು ನಾವು ಬಂದು, ಏಕೆಂದರೆ ಸಾರಿಗೆ ಮುಷ್ಕರ ಇತ್ತಲ್ಲ ಅಂದ್ಬಿಟ್ಟು ಬಂದು ಸಾರಿಗೆ ನೌಕರರಿಗೆ ಅವ್ರಿಗೂ ಹೆಲ್ಪ್ ಆಗಬೇಕು ಅಂತ ನಾವು ಬಂದಿದ್ದು. ಇವತ್ತು ಬಂದ ಮೇಲೆ ಈ ಕಡೆಯಿಂದ ಹೋಗೋಕ್ಕೆ ನಮಗೆ ಸೀಟ್ ಇಲ್ಲ. ಅವ್ರು ಬಿಟ್ಟರು ಬಸ್ಸು, ನಮಗೆ ಸೀಟ್ ಇಲ್ಲ. ನಮಗೆ ತುಂಬ ತೊಂದರೆ ಆಯ್ತೈತೆ. ನಮ್ಮ ಬಸ್ಸಲ್ಲಿ ನಿಂತ್ಕೊಳ್ಳಂಗಾಗೈತೆ ಮೇಡಮ್. 10,000 ರೂಪಾಯಿ 10,000 ನಿಮಗೆ ಲಾಸ್ ಮೇಡಮ್. 15,000 ರೂಪಾಯಿ ಲಾಸ್ ಆಗಿದೆ. 10,000 ಆಗಿದೆ ಮೇಡಮ್. ಒಬ್ಬರೇ ಮಾತಾಡಿ. ಓಕೆ, ಅಂದ್ರೆ ಬೆಳಿಗ್ಗೆ ಮೆಟ್ರೋ ರಿಪೋರ್ಟರ್ ಶಮಿ ಶೆಟ್ಟಿ ಸಂಪರ್ಕದಲ್ಲಿದ್ದಾರೆ. ಶಮಿ ಶೆಟ್ಟಿ, ಈಗ ಹೌದು ಅವರ ಒಂದು ಆ್ಯಂಗಲಿಂದ ನೋಡಿದರೆ ಖಾಸಗಿ ಬಸ್ ಮಾಲೀಕರಿಗೂ ಕೂಡ ಒಂದು ನಷ್ಟನೇ. ಸೊ ಈ ಸಂದರ್ಭದಲ್ಲಿ ಅವ್ರು ಏನೆಲ್ಲ ಹೇಳಿದ್ರು, ಯಾವ ರೀತಿಯಾಗಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ? ಎಸ್ ರಾಮ್, ಸಾರಿಗೆ ಮುಷ್ಕರಕ್ಕೆ ಸಾರಿಗೆ ನೌಕರರು ಮುಂದಾದ ತಕ್ಷಣ ಸರ್ಕಾರ ಪ್ರೈವೇಟ್ ಅಂದ್ರೆ ಖಾಸಗಿ ಬಸ್ಗಳ ಮಾಲೀಕರಿಗೆ ಒಂದು ಭರವಸೆ ನೀಡಿ ನಿಮ್ಮ ಬೇಡಿಕೆಗಳನ್ನ ನಾವು ಈಡೇರಿಸ್ತೀವಿ ಅನ್ನುವಂತಹ ಭರವಸೆಯನ್ನ ಕೊಟ್ಟು ಅವರನ್ನ ಮುಷ್ಕರವನ್ನ ಪ್ಲಾನ್ ಬಿ ಮೂಲಕ ಅದನ್ನ ಮುಷ್ಕರವನ್ನ ತಡೆಯೋಣ ಅನ್ನುವ ಕಾರಣಕ್ಕೆ ಪ್ರೈವೇಟ್ ಬಸ್ಗಳನ್ನ ಕರೆಸ್ಕೊಂಡಿತ್ತು. ಆದ್ರೆ ಈಗ ಸಾರಿಗೆ ಮುಷ್ಕರ ಎಲ್ಲ ಕಂಪ್ಲೀಟ್ ಸ್ಟಾಪ್ ಆಗಿ ಸಾರಿಗೆ ಬಸ್ಗಳು ಬಸ್ ಸ್ಟ್ಯಾಂಡ್ಗೆ ಬರ್ತಿದ್ದಂತೆ ಅಧಿಕಾರಿಗಳು ಇಲ್ಲಿಂದ ಜಾಗ ಖಾಲಿ ಮಾಡಿ ಅನ್ನುವಂತಹ ನಿಟ್ಟಿನಲ್ಲಿ ಅವರಿಗೆ ಉತ್ತರ ಕೊಡ್ತಾ ಇದ್ದು. ಈಗ ಅಂದ್ರೆ ಈ ಖಾಲಿ ಬಸ್ ಹೋಗ್ಬೇಕು, ನಮಗ್ ಲಾಸ್ ಆಗ್ತಾ ಇದೆ, ನಾವು ಹಾಗಾದ್ರೆ ಬೆಳಗ್ಗೆ ಊಟ ತಿಂತೀವಿ ಅಂತಂದ್ರು ನಮಗ್ ಕಾಸಿಲ್ಲ, ಡೀಸೆಲ್ ಖರ್ಚಿನ ವೆಚ್ಚನ ನೋಡ್ಕೊಂತೀವಿ ಅಂತಂದ್ರು ನಮಗ್ ಕಾಸಿಲ್ಲ, ಸರ್ಕಾರ ಈ ರೀತಿ ನಮ್ಮನ್ನ ನಡುದಾರಿಲಿ ಕೈ ಬಿಟ್ರೆ ಹೇಗೆ ಅನ್ನುವಂತಹ ಆಕ್ರೋಶವನ್ನ ಈಗ ಖಾಸಗಿ ಬಸ್ ಚಾಲಕರಿರ್ಬೋದು, ಮಾಲೀಕರಿರ್ಬೋದು ತೋರಿಸ್ತಾ ಇರುವಂತದ್ದು. ಸೊ ಇದಕ್ಕೆ ಈ ವಿಚಾರವನ್ನ ಸರ್ಕಾರದ ಗಮನಕ್ಕೆ ತರುವಂತ ಕೆಲಸವನ್ನ ಖಾಸಗಿ ಬಸ್ ಮಾಲೀಕರು ಏನಾದರೂ ಮಾಡಿದಾರಾ ಶಮಿ ಶೆಟ್ಟಿ?
ಅಂದ್ರೆ ಖಾಸಗಿ ಬಸ್ಗಳ ಹಳೆಯ ಬೇಡಿಕೆಗಳನ್ನ ಈಡೇರಿಸ್ತೀವಿ ಅನ್ನುವಂತಹ ಭರವಸೆ ನೀಡಿದಂತಹ ಕಾರಣಕ್ಕೆ ಮಾಲೀಕರು ಒಪ್ಕೊಂಡು ಬಸ್ಗಳನ್ನ ನೀಡಿದ್ರು. ಆದ್ರೆ ಈಗ ನಡುದಾರಿಯಲ್ಲಿ ಕೈ ಬಿಟ್ಟಂತ ಕಾರಣಕ್ಕಾಗಿ ಈಗಾಗಲೇ ಸರ್ಕಾರ ಅಧಿಕಾರಿಗಳಿಗೆ ಏನು ತಿಳಿಸುವಂತ ಪ್ರಯತ್ನ ಕೂಡ ಮಾಲೀಕರು ನೀಡಿದ್ರು. ಹಾಗೆ ಚಾಲಕರು ಕೂಡ ಬಸ್ ಸ್ಟ್ಯಾಂಡ್ ನಲ್ಲಿ ನಿಂತ್ಕೊಂಡು ಪಾಪ ಏನಾದ್ರೂ ಒಂದು ಸರ್ಕಾರ ದಾರಿ ಮಾಡ್ಕೊಡ್ಬೋದು ಅಂತ ಕಾಯ್ತಾ ಇದ್ರೆ, ಸಾಕಷ್ಟು ಹಲವು ಗಂಟೆಗಳಿಂದ ಕಾಯ್ತಾ ಇದ್ರು ಕೂಡ ಅವರಿಗೆ ಯಾವುದೇ ರೀತಿ ಪರಿಹಾರ ಸಿಗ್ತಾ ಇಲ್ಲ. ಜೊತೆಗೆ ಅಧಿಕಾರಿಗಳು ಬಸ್ ಸ್ಟ್ಯಾಂಡ್ ಇಂದ ತಮ್ಮ ಬಸ್ ಅನ್ನ ತಗೊಂಡು ಹೊರಡಿ ಅಂತ ಹೇಳ್ತಾ ಇರೋದ್ರಿಂದ ಚಿಕ್ಕ ಪುಟ್ಟ ಬಸ್ಗಳಿಗೆ ನಾವು 10,000 ಲಾಸ್ ಅನ್ನ ಅನುಭವಿಸ್ತೇವೆ. ಇನ್ನು ದೊಡ್ಡ ದೊಡ್ಡ ಬಸ್ಗಳಿಗೆ ಸಾಕಷ್ಟು ಲಾಸ್ ಆಗ್ತಾ ಇದೆ. ಸರ್ಕಾರ ಇದ್ರ ಬಗ್ಗೆ ಯಾವುದೇ ರೀತಿ ಕ್ರಮನೂ ಕೈಗೊಳ್ತಾ ಇಲ್ಲ. ಜೊತೆಗೆ ಅಧಿಕಾರಿಗಳು ಸಾರಿಗೆ ಬಸ್ಗಳು ಬಂದ ತಕ್ಷಣ ಜಾಗ ಖಾಲಿ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಇದರಿಂದ ನಮಗೆ ಸಾಕಷ್ಟು ಲಾಸ್ ಆಗುತ್ತೆ, ನಾವ್ ಏನ್ ಮಾಡ್ಬೇಕು ಅನ್ನುವಂತಹ ಪ್ರಶ್ನೆಯನ್ನ ತೋರಿಸ್ಕೊಂಡು ಆಕ್ರೋಶವನ್ನು ಕೂಡ ಅವರು ಹೊರಗೆ ಹಾಕ್ತಾ ಇರುವಂತದ್ದು. ರಾಮ್, ಓಕೆ ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ.